ಕರ್ನಾಟಕದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವಿವತ್ತು ವಿಶೇಷವಾದ ಸ್ಥಳದಲ್ಲಿದ್ದೀವಿ. ಅಂದರೆ ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು ಹೋಬಳಿಯ ಮಣ್ಣೆ ಗ್ರಾಮದಲ್ಲಿದ್ದೀವಿ. ಇದು ಗಂಗರಸರ ಕಾಲದ ರಾಜಧಾನಿ ಆಗಿತ್ತು. ಆಗ ಅದರ ಹೆಸರು ಮಾನ್ಯಕೇಟ, ಅದಾದ ನಂತರ ಮಾನ್ಯಪುರ ಆಯಿತು, ಅದಾದ ನಂತರ ಮಣ್ಣೆ ಆಯಿತು. ಅಂದರೆ ಈ ಒಂದು ತಾಯಿಯ ಶಕ್ತಿ ತಾಯಿ ಆಗಮನದಿಂದ ಇದೀಗ ಮಣ್ಣೆ ಗ್ರಾಮ ಆಗಿದೆ. ಈ ಒಂದು ಮಣ್ಣೆ ಗ್ರಾಮದಲ್ಲಿ ಇವತ್ತಿಂದ 8 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿದಿನ ದೇವರ ಮೆರವಣಿಗೆ ಕಾರ್ಯಕ್ರಮ ನಡೆಯುತ್ತೆ. 11ನೇ ತಾರೀಕು ವಿಶೇಷವಾದ ನಾಟಕ, ಅಂದರೆ ಮಣ್ಣಮ್ಮ ತಾಯಿಯ ಚರಿತ್ರೆ ಅಥವಾ ಮಣ್ಣಮ್ಮ ತಾಯಿಯ ಮಹಾತ್ಮೆಯನ್ನು ಬಿಂಬಿಸುವ ಒಂದು ವಿಶೇಷವಾದ ನಾಟಕ ಇಲ್ಲಿನ ಸ್ಥಳೀಯ ಯುವಕರು ಮಾಡ್ತಾ ಇದ್ದಾರೆ. 11ನೇ ತಾರೀಕು ಈ 8 ದಿನಗಳ ವಿಶೇಷತೆಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿನ ಹಿರಿಯರನ್ನು ಕೇಳೋಣ ಬನ್ನಿ. ನೆಲಮಂಗಲ ತಾಲೂಕು ತ್ಯಾಮಗಂಡ್ಲು ಹೋಬಳಿ ಮಣ್ಣೆ ಗ್ರಾಮದಲ್ಲಿ ಪ್ರಸಿದ್ಧವಾದ ಗಂಗರಸರ ರಾಜಧಾನಿಯಾಗಿ ಬೆಳಗಿದಂಥ ಈ ದೇಶ ಇವತ್ತು ಮಣ್ಣೆ ಗ್ರಾಮವಾಗಿ ಮಣ್ಣಮ್ಮ ತಾಯಿಯ ಅನುಗ್ರಹದಿಂದ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಒಂದು ವಾರ ಯುಗಾದಿ ಹಬ್ಬದ 20 ದಿವಸಕ್ಕೆ ಪ್ರಾರಂಭವಾಗಿ ಒಂದು ವಾರ ನಮ್ಮ ಗ್ರಾಮದಲ್ಲಿ ಮಣ್ಣಮ್ಮ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೆದುಕೊಂಡು ಬಂದಿದೆ. ಆ ಮಹಾತಾಯಿ ಆಶೀರ್ವಾದದಿಂದ ಭಾನುವಾರ ದಿವಸ ಬೆಳಿಗ್ಗೆ ವಿಘ್ನೇಶ್ವರನ ಅಭಿಷೇಕದೊಂದಿಗೆ ಗಣಪತಿಯ ಹೋಮ ಹವನಗಳನ್ನು ಮಾಡಿ, ನಂತರ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ, ನಂತರ ಸಂಜೆ 4-5 ಗಂಟೆಗೆ ಚೌಡೇಶ್ವರಿ ಅಮ್ಮನವರ ಆರತಿ ಉತ್ಸವ ಮೊದಲುಗೊಂಡು ಮೊದಲನೇ ದಿವಸ ಆರತಿ ನಡೀತೈತೆ ಚೌಡೇಶ್ವರಿದು. 2ನೇ ದಿವಸ ಸೋಮವಾರ ದಿವಸ ಸೋಮೇಶ್ವರನ ಆರತಿ. ಮಂಗಳವಾರದಿಂದ ಶ್ರೀ ಮಣ್ಣಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ. ಅಂದು ಬೆಳಗ್ಗೆ ಹಳ್ಳಿಗಳಿಗೆ ಹೋಗುವಂತ ಒಂದು ಕಾರ್ಯಕ್ರಮ. ರಾಂಪುರ, ಸಿರಿನಹಳ್ಳಿ, ಕನ್ವಳ್ಳಿ ಗ್ರಾಮಕ್ಕೆ ಹೋಗಿ ಮಹಾತಾಯಿ ಮೊಡ್ಲಕ್ಕಿ ಕಟ್ಟಿಸಿಕೊಂಡು ರಾತ್ರಿ 8:30-9 ಗಂಟೆಗೆ ಸ್ವಗ್ರಾಮವಾದಂತ ಮಣ್ಣೆ ಗ್ರಾಮಕ್ಕೆ ಬಂದು ಸೇರ್ತವೆ. ಅಲ್ಲಿ ಉಪಾರ ಅಂತ ಹೇಳ್ಬಿಟ್ಟು ನಾವು ಮಣ್ಣಮ್ಮನ ಜೊತೆಯಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ಶ್ರೀ ಮಣ್ಣಮ್ಮ ದೇವಿಯ ನೆಲಮ್ಮನ ದೇವಸ್ಥಾನದ ಹತ್ರಕ್ಕೆ ಹೊರಡ್ಸ್ಕೊಂಡ್ಬಂದು ಉಪಹಾರವನ್ನು ಬೆಳಗಿಸಿ ಸುಮಾರು 12 ಗಂಟೆ ರಾತ್ರಿ ಆಗುತ್ತೆ. ಬುಧವಾರದ ದಿವಸ 3 ಗ್ರಾಮಗಳಿಗೆ, ಅಂದರೆ ಸೋಮಸಾಗರ, ಗೊಲ್ಲರಹಟ್ಟಿ, ಅಪ್ಪಗಂಡನಹಳ್ಳಿ, ಅಲ್ಲಿಗೆ ಹೋಗಿ ತಾಯಿ ಮಡ್ಲಕ್ಕಿಯನ್ನ ಕಟ್ಟಿಸ್ಕೊಂಡು ಸಂಜೆ ಸುಮಾರು 9-10 ಗಂಟೆ ಒಳಗೆ ನೆಲಮ್ಮನ ದೇವಸ್ಥಾನದ ಹತ್ರ ಬರ್ತವೆ. ತದನಂತರ ಆ ನೆಲಮ್ಮನ ದೇವಸ್ಥಾನದ ಮುಂದೆ ರಾಶಿ ಪೂಜೆ ನಡೆಯುತ್ತೆ. ಆ ರಾಶಿ ಪೂಜೆಯಲ್ಲಿ ಆಯಮ್ಮ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವನ್ನು ಅಲ್ಲಿ ಹೊಗಳಿ, ನಂತರ ಬೆಳಿಗ್ಗೆ ಗುರುವಾರದ ದಿವಸ 9-8:30 ಸುಮಾರಿಗೆ ಹೊರಟು ಮಣ್ಣೆ ಗ್ರಾಮದಲ್ಲಿ ಮಡ್ಲಕ್ಕಿ ಕಾರ್ಯಕ್ರಮ. ಅಂದರೆ ಬೆಳಿಗ್ಗೆ 8:00 ಊರ ಮುಂದಕ್ಕೆ ದೇವರು ಬಂದು ಅಲ್ಲಿಂದ ಮಠಕ್ಕೆ ಹೋಗಿ ಅಲ್ಲಿ ಲಿಂಗಧಾರಣೆ ಮಾಡಿಸಿಕೊಂಡು ತದನಂತರ ಪ್ರತಿ ಮನೆಯಲ್ಲೂ ಮಡ್ಲಕ್ಕಿ ಕಟ್ಟಿಸಿಕೊಂಡು ಸುಮಾರು ರಾತ್ರಿ 2:30-3 ಗಂಟೆವರೆಗೂ ಇಳಿಯುತ್ತೆ ದೊಡ್ಡ ಗ್ರಾಮ. ಅಲ್ಲಿಂದ ಆರತಿ ಹೊರಡಿಸ್ಕೊಂಡು ಆ ನಂತರ ನೆಲಮ್ಮನ ದೇವಸ್ಥಾನದ ಹತ್ರ ಬಂದು ಕೊಂಡ ಆದು ಆ ದಿವಸದ ಕಾರ್ಯಕ್ರಮ ಕೊಂಡ ಆಯುವ ಮೂಲಕ ಮುಗಿಯುತ್ತೆ. ಸಂಜೆ 4-5 ಗಂಟೆಗೆ ಕುಕ್ಕಲಮ್ಮನ ಆರತಿ ಎಂಬುದಾಗಿ ಹೊರಡಿಸ್ತೀವಿ ನಾವು. ಆ ಆರತಿಯನ್ನು ಚಿಕ್ಕೆರೆ ಏರಿ ಮೇಲೆ ಇರ್ತಕ್ಕಂಥ ಕುಕ್ಕಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆರತಿಯನ್ನು ಬೆಳಗಿಸಿಕೊಂಡು ಸುಮಾರು ರಾತ್ರಿ 9 ಗಂಟೆ ಆಗುತ್ತೆ. ನಂತರ ಬೆಳಿಗ್ಗೆ ಶನಿವಾರ ಸುಮಾರು 3 ಗಂಟೆಗೆ ಮಣ್ಣಮ್ಮನ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ರಥೋತ್ಸವ ಜರುಗುತ್ತೆ. ತದನಂತರ ಭಾನುವಾರದ ದಿವಸ ಬೆಳಿಗ್ಗೆ ಆಂಜನೇಯ ಸ್ವಾಮಿಯನ್ನ ಸಾಯಂಕಾಲ 4-5 ಗಂಟೆಗೆ ಹೊರಡಿಸಿ ಬೆಲ್ಲದಾರತಿಯನ್ನ ಮಾಡಿಕೊಂಡು ಆಂಜನೇಯನ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಬೆಳಗಿಸ್ಕೊಂಡು ಸಂಜೆ ಅಲ್ಲಿ ನೆಲಮ್ಮನ ದೇವಸ್ಥಾನದ ಹತ್ರ ಇರತಕ್ಕಂಥ ಮಣ್ಣಮ್ಮ ಮಾದಾಪುರದಮ್ಮ ಜೊತೆಗೂಡಿ ಆಂಜನೇಯನ ಜೊತೆ ಒಳಗೆ ಗ್ರಾಮದ ಮುಂಭಾಗಕ್ಕೆ ದೇವಸ್ಥಾನಗಳ ಹತ್ರ ತಂದು ಅಲ್ಲಿ ಸುಲಿಗೆ ಸೇವೆ ಎಂಬುದಾಗಿ ಒಂದು ಕಿರು ನಾಟಕವನ್ನ ನಮ್ಮ ಈಗಿನ ಪೀಳಿಗೆ ಯುವಕರು ಒಂದು ಅಭಿನಯದ ಮೂಲಕ ಆಯಮ್ಮನ ಒಡವೆ ಕದಿಯೋದು ಇನ್ನೊಂದು ಮತ್ತೊಂದು ಬಹಳ ಅದ್ದೂರಿಯಾಗಿ ನಡೆಸಿ ಸುಮಾರು 12 ಗಂಟೆ ರಾತ್ರಿಗೆ ಎಲ್ಲ ಈ ಮಣ್ಣಮ್ಮನ ಜಾತ್ರೆ ಸಂಪನ್ನವಾಗುತ್ತೆ. ನನ್ನ ಹೆಸರು ಪಡಮದ್ಲಿ ರಾಮಣ್ಣ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ
ನಮ್ಮ ತಂದೆಯವರ ಕಾಲದಿಂದ ನಾವು ಮುಖ್ಯವಾಗಿ ನಡೆಸ್ಕೊಂಡು ಇವರುಗಳೆಲ್ಲ ಸಹಾಯದಿಂದ ಕಾರ್ಯಕ್ರಮವನ್ನು ಜರುಗಿಸ್ಕೊಂಡು ಬರ್ತಾ ಇದ್ದೀವಿ. ಚಂದ್ರಶೇಖರ್ ಅಂತ ನನ್ನ ಬಲಭಾಗದಲ್ಲಿರ್ತಕ್ಕಂಥವರು, ಗರ್ಗಿರಪ್ಪನವರು ಅಂತ ಹೇಳ್ಬಿಟ್ಟು ನನ್ನ ಎಡಭಾಗದಲ್ಲಿರ್ತಕ್ಕಂಥವರು, ಎಲ್ಲ ಕಮಿಟಿ ಸದಸ್ಯರು ಮತ್ತು ಚಿಕ್ಕೇಗೌಡ ಎಲ್ಲರೂ ಸಹ ನನಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವುದರ ಮೂಲಕ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.